ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಎಂಟರ್ಟೈನ್ಮೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನಕ್ಕೆ ಯುವನಿಧಿ ಯೋಜನೆ ಅಡಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಕೂಡ ಬರ್ತಾ ಇದೆ. ಅಮೌಂಟ್ ಕೂಡ ಬಂದಿಲ್ಲ. ಯಾಕೆ ಈ ರೀತಿ ಬರ್ತಾ ಇದೆ, ಏನಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇಲ್ಲಿ ಗ್ಯಾಪ್ ನೋಡ್ಕೊಳ್ಳಿ. ಯಾರಿಗೆ ಸಾಕಷ್ಟು ಜನಕ್ಕೆ 180 ಡೇಸ್ ಕಂಪ್ಲೀಟೆಡ್ ಅಂತ ಕೂಡ ಬರ್ತಾ ಇದೆ, ಅವರಿಗೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಅದೇ ರೀತಿ 180 ಡೇಸ್ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತಾ ಇತ್ತು. ಈ ಹಿಂದೆ ಲೇಟೆಸ್ಟ್ ಮಂತ್ ಅಂದ್ರೆ ಲೇಟೆಸ್ಟ್ ಇನ್ನೇನ್ ಬರಬೇಕಾಗಿದ್ದ ಮಂತ್ ನೀವು ಸ್ಟೇಟಸ್ ನ ಚೆಕ್ ಮಾಡಿದ್ರೆ ಅದೇ ರೀತಿ ಬರ್ತಾ ಇತ್ತು. ಸಾಕಷ್ಟು ಜನಕ್ಕೆ ಅದೇ ರೀತಿ ಬರ್ತಾ ಇತ್ತು. ನಂತರ ಅವರಿಗೆ ಅಮೌಂಟ್ ಕೂಡ ಬಂತು, ಆಯ್ತಾ. ಅಮೌಂಟ್ ಕೂಡ ಬರುತ್ತೆ. ಆ ರೀತಿ ಬಂದ್ರೆ ನೀವು ಡೋಂಟ್ ವೆರಿ ಏನು ತಲೆಕೆಡಿಸ್ಕೊಬೇಡಿ, ಅಮೌಂಟ್ ನಿಮಗೆ ಬರುತ್ತೆ. ಬಿಕಾಸ್ ನಿಮಗೆ 6 ಮಂತ್ ಒನ್ಸ್ ನಿಮ್ಮ ಅಪ್ಲಿಕೇಶನ್ ನ ವೆರಿಫೈ ಮಾಡ್ತಾ ಇರ್ತಾರೆ, ಎಲ್ಲಾ ರೀತಿ ಕರೆಕ್ಟ್ ಆಗಿದೆಯಾ ಅಂತ. ನಂತರ ನಿಮ್ದು ವೆರಿಫೈ ಮಾಡಿ ನಿಮ್ದು ಸೆಲ್ಫ್ ಡಿಕ್ಲರೇಷನ್ ಆಗಿದೆ ಅಂತ ಚೆಕ್ ಮಾಡಿ ನಿಮ್ಗೆ ಅಮೌಂಟ್ ಹಾಕ್ತಾರೆ. ಆ ರೀತಿ ಎಲ್ಲರೂ ಕೂಡ ಬರ್ತಾ ಇದ್ದು. ನಂತರ ಅಮೌಂಟ್ ಕೂಡ ಬಂತು. ನಂತರ ಅಪ್ಡೇಟ್ ಆಗಿದೆ ಅಂದ್ರೆ ಡಿ-ಬಿ-ಟಿ ಪ್ರೊಸೆಸ್ಡ್ ಸಕ್ಸಸ್ ಅಂತ ಹೇಳಿ ಅಪ್ಡೇಟ್ ಕೂಡ ಆಗಿರುತ್ತೆ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಆ ರೀತಿ ಬಂದಿದೆ ಅಂತ ಅವರಿಗೆ ಡೋಂಟ್ ವೆರಿ, ಅಂದ್ರೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ. ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಆಧಾರ್ ಲಿಂಕ್ ಆಗಿದೆಯಾ, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆಯಾ, ಆಧಾರ್ ಲಿಂಕ್ ಏನೇನ್ ಇತ್ತು ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ್ದೇ ರೀತಿ ಸಮಸ್ಯೆ ಇಲ್ಲ, ಆಯ್ತಾ. ಇನ್ನ ಸಾಕಷ್ಟು ಜನಕ್ಕೆ ಯಾರು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡಿಲ್ಲ ಅವರಿಗೆ ಬರ್ತಾ ಇಲ್ಲ ಅಮೌಂಟ್. ನ್ಯೂ ಅಪ್ಲಿಕೆಂಟ್ಸ್ ಕೂಡ ಅಮೌಂಟ್ ನ ಪಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ. ಬಟ್ ಕೆಲವರಿಗೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಕೆಲವರು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವ ಮಂತ್ ಬಂದಿಲ್ಲ ಏನಕ್ಕೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದಿರಾ ಅಂತ ಹೇಳಿ ಕೂಡ ನಾವು ಚೆಕ್ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಗೆ ಹೋದ್ರೆ ಅಲ್ಲಿ ನಿಮಗೆ ಡೇಟ್ ಕೇಳುತ್ತೆ. ಅಲ್ಲಿ ನೀವು ಆಗಸ್ಟ್ ತಿಂಗಳಿಂದ ನಿಮ್ಮ ಡೇಟಾ ಸೆಲೆಕ್ಟ್ ಮಾಡಿ ನಂತರ ಅಲ್ಲಿ ನೀವು ಏನಾದ್ರು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಇರುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅದನ್ನು ಕೂಡ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ. ನ್ಯೂ ಅಪ್ಲಿಕೆಂಟ್ಸ್ ಕೂಡ ಆಗ್ತಾ ಇದ್ದಾರೆ. ಹೊಸೊಬ್ಬರಿಗೂ ಎಲ್ಲರೂ ಕೂಡ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಪೆಂಡಿಂಗ್ ಇದೆ ಅಂತ ಕೂಡ ಬರ್ತಾ ಇದೆ. ಅವ್ರಿಗೆ ಸೂನ್ ನೀವು ಅಮೌಂಟ್ ನ ತೆಗೆದುಕೊಳ್ತೀರಾ. ಅವ್ರು ಕೂಡ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಯುವನಿಧಿ ಇಲಾಖೆಗೆ ಕಾಲ್ ಮಾಡಿ ಯುವನಿಧಿ ಇಲಾಖೆನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.